ಅದೊಂದು ದಿನ ಮಂಗಳೂರಿನಲ್ಲಿ ಹಣ್ಣು ಮಾರುತ್ತಿದ್ದಾಗ ವಿದೇಶಿ ಜೋಡಿಯೊಂದು ಹಾಜಬ್ಬರೊಡನೆ ಇಂಗ್ಲಿಷ್ ನಲ್ಲಿ ವ್ಯವಹರಿಸಿತು. ಕನ್ನಡದಲ್ಲಿ ಮಾತನಾಡಲು ಹಿಂಜರಿತಾ ಇದ್ದ ಈ ಅಮಾಯಕ ಆ ಇಂಗ್ಲಿಷ್ ನಿಂದ ಕಕ್ಕಾಬಿಕ್ಕಿಯಾದ್ರು. ಶಿಕ್ಷಣವಿಲ್ಲದ್ರಿಂದ ಈ ಪರಿಸ್ಥಿತಿ ತನಗೆದುರಾಯಿತು ಅಂತ ತನ್ನೂರಿನ ಮಕ್ಕಳಿಗೆ ಇದು ಆಗ್ಬಾರ್ದು ಅಂದುಕೊಂಡ ಹಾಜಬ್ಬ ಅದು ತಮ್ಮ ಜೀವನದ ಅತಿ ದೊಡ್ಡ ನಿರ್ಧಾರ ತೆಗೆದುಕೊಂಡ್ರು. ಅದರ ಫಲವೇ ಇಂದು ತಲೆ ಎತ್ತಿ ನಿಂತಿರುವ ನ್ಯೂ ಪಡ್ಪು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆ. ಇದು ರಾಜ್ಯೋತ್ಸವದ 100 ದಿನ 100 ಜನ ಕನ್ನಡಿಗರು ಸಿರೀಸ್ ನ ದಿನ 37. ಇವರು ಹಾಜಬ್ಬ ಹುಟ್ಟಿ ತುಂಬಾ ಹಣ್ಣುಗಳನ್ನ ತುಂಬಿಕೊಂಡು ಬಂದು ಮಂಗಳೂರಿನ ಸ್ಟೇಟ್ ಬ್ಯಾಂಕ್ ಬಸ್ ನಿಲ್ದಾಣದಲ್ಲಿ ಹೊತ್ತು ಮಾರುವ ವ್ಯಾಪಾರಿ. ಶಿಕ್ಷಣ ತಮಗೆ ಸಿಗಲಿಲ್ಲ ಅನ್ನೋದೇ ಅವರ ಜೀವನದ ಅತಿ ದೊಡ್ಡ ನೋವು. ತನ್ನಂತೆ ತನ್ನೂರಿನ ಮಕ್ಕಳಿಗೆ ಆಗ್ಬಾರ್ದು ಅಂತ ಹಾಜಬ್ಬ 2.5 ದಶಕಗಳ ಕಾಲ ಅವರಿವರ ಕೈಕಾಲು ಹಿಡಿದು ಕೊನೆಗೂ ತನ್ನ ಗ್ರಾಮಕ್ಕೆ ಒಂದು ಸರ್ಕಾರಿ ಶಾಲೆ ತಂದ್ರು. ಇದನ್ನು ಗುರುತಿಸಿದ ಪದ್ಮಶ್ರೀ ಪ್ರಶಸ್ತಿ ಸಲಹಾ ತಂಡ ಹಾಜಬ್ಬ ಅವರ ಹೆಸರಿನ ಪದ್ಮಶ್ರೀ ಪ್ರಶಸ್ತಿಗಾಗಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿತು. ಅವರು ರಾಷ್ಟ್ರಪತಿ ಭವನದಲ್ಲಿ ಕನ್ನಡಿಗರ ಹೆಮ್ಮೆಯಾಗಿ ಹಾಜಬ್ಬ ಪದ್ಮಶ್ರೀಯನ್ನ ಸ್ವೀಕಾರ ಮಾಡಿದ್ರು. ಬರೀ ಸಮಸ್ಯೆಗಳನ್ನೇ ದಿನಪೂರ್ತಿ ಚರ್ಚೆ ಮಾಡೋ ನಾವು ಅದಕ್ಕೆ ಉತ್ತರವನ್ನ ಕೂಡ ಹುಡುಕೋ ಪ್ರಯತ್ನ ಮಾಡಬೇಕು. ದಶಕಗಳ ನಂತರ ತಮ್ಮ ಹೋರಾಟಕ್ಕೆ ಫಲವನ್ನ ಕಂಡ ಹಾಜಬ್ಬರು ನಮಗೆಲ್ಲರಿಗೂ ಮಾದರಿ. ಕಿತ್ತಳೆಯಿಂದ ಶಿಕ್ಷಣದವರೆಗೆ ಹಾಜಬ್ಬರು ಕನ್ನಡಿಗರಿಗೆ ಮಾದರಿಯಾಗಿದ್ದಾರೆ. ಇಂತಹ ಸರಳ ಜೀವಿ ನಮ್ಮ ನಾಡಲ್ಲಿ ಹುಟ್ಟಿದ್ದು ನಮ್ಮ ಹೆಮ್ಮೆ.